ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ವೀಣಾಗಾನದ ವರ್ಣನೆಯಿರುವ 66ನೆಯ ಶ್ಲೋಕಕ್ಕೆ ಸ್ವಾಗತ. ಮೊದಲಿಗೆ ಆ ಶ್ಲೋಕವನ್ನ ಆಲಿಸೋಣ. ವಿಪಂಚಗಾಯಂತೆ ವಿವಿಧಮಪದಾನಂ ಪಶುಪತೆ ತ್ವಯಾರಬ್ಧೇ ವಕ್ತುಂ ಚಲಿತಶಿರಸಾ ಸಾಧುವಚನೆ ತ್ವದೀಯೈರ್ಮಾಧುರ್ಯೈ ಅಪಲಪಿತತಂತ್ರೀ ಕಲರವಾಂ ನಿಜಾಂ ವೀಣಾಂ ವಾಣೀ ನಿಚುಲಯತಿ ಚೋಲೇನ ನಿಭೃತಂ. ಈ ಶ್ಲೋಕದ ಪದಚ್ಛೇದ ಹೀಗಿದೆ. ಹೇ ಭಗವತಿ, ಪಶುಪತೆ ವಿವಿಧಮಪದಾನಂ ವಿಪಂಚ ಗಾಯಂತ್ಯ ತ್ವಯಾ ವಕ್ತುಂ ಚಲಿತ ಶಿರಸಾ ಸಾಧುವಚನೆ ಆರಬ್ಧೆ ಸತಿ ತ್ವದೀಯೈರ್ಮಾಧುರ್ಯೈಃ ಅಪಲಪಿತ ತಂತ್ರೀ ಕಲರವಾಂ ನಿಜಾಂ ವೀಣಾಂ ವಾಣಿ ಚೋಳೇನ ನಿಭೃತಂ ನಿಚುಳಯತಿ. ಅಂದರೆ, ಹೇ ಭಗವತಿ, ಭಗವತಿಯೇ, ಪಶುಪತೆ ವಿವಿಧಮಪದಾನಂ ವಿಪಂಚ ಗಾಯಂತ್ಯ. ಅಂದರೆ ಪರಮೇಶ್ವರನ ತ್ರಿಪುರ ವಿಜಯ, ದಕ್ಷಯಾಗಧ್ವಂಸ, ಹಾಲಾಹಲವನ್ನು ಧರಿಸಿದ್ದು, ಜಲಂಧರನನ್ನು ವಧೆ ಮಾಡಿದ್ದು, ಗಜಾಸುರನ ವಧೆ, ಮನ್ಮಥ ದಹನಾದಿ ಒಂದೇ ಎರಡೇ. ಶಿವಪುರಾಣದಲ್ಲಿ ನೋಡ್ತಾ ಹೋದರೆ ಒಂದರ ಹಿಂದೆ ಒಂದು ಪರಮಾತ್ಮನ ಕಥೆಗಳು ಬರ್ತಾನೇ ಹೋಗುತ್ತೆ. ಆ ರೀತಿಯಾಗಿ ಹಲವಾರು ಕಥೆಗಳಿದೆ. ಭಕ್ತರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ಲೋಕ ರಕ್ಷಣೆಗೋಸ್ಕರ ಶಿವ ಬೇರೆ ಬೇರೆ ಅಸುರರನ್ನ ಸಂಹಾರ ಮಾಡಿದ್ದು, ಬೇರೆ ಬೇರೆ ಕಾರ್ಯಗಳನ್ನು ಮಾಡಿದ್ದು, ಅದು ಪ್ರತಿಯೊಂದು ಸಹ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಮಾಡಿದ್ದು. ತ್ರಿಪುರ ವಿಜಯ, ಜಲಂಧರ ವಧೆ, ಗಜಾಸುರ ವಧೆ ಎಲ್ಲ ಆಯಾ ಅಸುರರ ವಧೆ. ಆದರೆ ದಕ್ಷಯಾಗ ಧ್ವಂಸ, ಅಹಂಕಾರಿಯಾದಂಥ ದಕ್ಷನ ಯಾಗವನ್ನು ಧ್ವಂಸ ಮಾಡಿ ದೇವತೆಗಳಿಗೂ ದಕ್ಷನಿಗೂ ಪಾಠ ಕಲಿಸಿದ್ದಾಗತ್ತೆ. ಅದೇ ರೀತಿ ಅಮೃತ ಮಥನದ ಸಮಯದಲ್ಲಿ ಹಾಲಾಹಲ ವಿಷವೇ ಹೊರಗೆ ಬಂದಾಗ ಅಲ್ಲಿ ಬಂದಂಥ ಉಳಿದಿದ್ದೆಲ್ಲದನ್ನು ಬೇರೆ ಬೇರೆ ಯಾರೋ ತಗೋತಾರೆ. ಆದರೆ ಹಾಲಾಹಲ ವಿಷವನ್ನ ಸ್ವಯಂ ಶಿವನೇ ಕುಡಿದ್ಬಿಟ್ಟು ಇಡೀ ಲೋಕನ ರಕ್ಷಣೆ ಮಾಡ್ತಾನೆ. ಇಲ್ಲದೆ ಹೋಗಿದ್ದಿದ್ರೆ ಇಡೀ ಲೋಕವೇ ಸುಟ್ಟು ಭಸ್ಮವಾಗ್ತಾ ಇತ್ತು. ಈ ರೀತಿಯಾದಂಥ ಚರಿತ್ರೆಗಳನ್ನ ವೀಣೆಯಿಂದ ಗಾನ ಮಾಡ್ತಾ ಇರತಕ್ಕಂಥ ಸಮಯದಲ್ಲಿ, ಯಾರೊಬ್ರು ವೀಣೆನಲ್ಲಿ ಅದನ್ನ ನುಡಿಸ್ತಾ ಗಾನ ಮಾಡ್ತಾ ಇರತಕ್ಕಂಥ ಸಮಯದಲ್ಲಿ ಯಾರು ಅನ್ನೋದನ್ನು ಕೊನೆಯಲ್ಲಿ ನೋಡೋಣ. ತ್ವಯಾ ವಕ್ತುಂ ಚಲಿತ ಶಿರಸಾ ಸಾಧುವಚನೆ ಆರಬ್ಧೆ ಸತಿ. ನಿನ್ನಿಂದ ನುಡಿಯುವುದಕ್ಕೋಸ್ಕರ ಮನಸ್ಸಿನ ಸಂತೋಷವಶದಿಂದ ತಲೆಯನ್ನಾಡುವ ಸವಿನುಡಿಯನ್ನು ಆರಂಭಿಸುತ್ತಿರಲಾಗಿ. ಅಂದ್ರೆ ಇಲ್ಲಿ ವಿಶೇಷವಾಗಿ ಆ ವೀಣೆನಲ್ಲಿ ನುಡಿಸ್ತಾ ಇರಬೇಕಾದ್ರೆ ವೀಣಾಗಾನವೂ ಒಂದು, ಅದು ಕೂಡ ಬಹಳ ಕರುಣಾನಂದಕರವಾಗಿರ್ತಕ್ಕಂತಹದ್ದು. ಆದರೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪರಶಿವನ ವೀರಗಾಥೆಗಳು ನಡೀತಾ ಇರೋದು. ತ್ರಿಪುರ ವಿಜಯ, ದಕ್ಷಯಾಗಧ್ವಂಸ ಇವುಗಳನ್ನೆಲ್ಲ ವೀಣೆನಲ್ಲಿ ನುಡಿಸ್ತಾ ಇರೋದು. ಅದನ್ನ ಕೇಳಿ ಆನಂದದಿಂದ, ಸಂತೋಷದಿಂದ ಮಾತೆ ತಾನು ಮಧ್ಯದಲ್ಲಿ ಸಾಧು ಸಾಧು ಅಂತ ಹೇಳ್ತಾಳೆ. ಸಾಧು ಅಂದ್ರೆ ತುಂಬಾ ಚೆನ್ನಾಗಿದೆ ಅನ್ನೋ ಇದರಲ್ಲಿ ಸಾಧು ಅಂತ ಹೇಳಿ ಸಾಧು ವಚನೆ ಹೇಳಿದಾಗ ಏನಾಗತ್ತೆ? ತ್ವದೀಯೈರ್ ಮಾಧುರ್ಯೈರ್ ಅಪಲಪಿತ ತಂತ್ರಿ ಕಲರವಾಂ ನಿಜಾಂ ವೀಣಾಂ ವಾಣಿ ಚೋಳೇನ ನಿಭೃತಂ ನಿಚುಳಯತಿ. ಆ ನಿನ್ನ ವೀಣಾ ಸಂಬಂಧವಾಗಿ ಇದ್ದಂಥ ಮಧುರ ಸ್ವರದಿಂದ, ಅಂದ್ರೆ ತಾಯಿಯ ಕಂಠದಿಂದ ಬರ್ತಾ ಇರತಕ್ಕಂಥ ಆ ಕೇವಲ ಸಾಧುವಾದುವೇ ವೀಣಾಗಾನಕ್ಕಿಂತನೂ ಅದೆಷ್ಟು ಮಧುರವಾಗಿತ್ತು. ಅದ್ರ ಎದುರುಗಡೆ ವೀಣೆ ಏನೂ ಇಲ್ಲ. ಅಷ್ಟು ಮಧುರವಾದಂತಹ ಕಂಠ, ಅದು ಅಷ್ಟು ಮಧುರವಾದಂತಹ ಕಂಠಸಿರಿ ಆ ತಾಯಿಯದು. ಅಂತಹದ್ದನ್ನ ಕೇಳಿ ಆ ಮಧುರ ಸ್ವರದಿಂದ ಪರಿಹಾಸಕವ ಮಾಡಲ್ಪಟ್ಟಂತಹ ತಂತ್ರಿಗಳ ಮನೋಹರವಾದ ಧ್ವನಿಯುಳ್ಳಂತಹ ತನ್ನ ಕಚ್ಚಪಿ ವೀಣೆಯನ್ನ ಸರಸ್ವತೀ ದೇವಿ ಗವಸಣಿಗೆಯಿಂದ ಮೆಲ್ಲಗೆ ಮುಚ್ಚಿದಳು. ಈ ತಾಯಿಯ ಆ ಶಬ್ದ, ತಾಯಿಯ ಗಾನಮಾಧುರ್ಯನೂ ಅಲ್ಲ, ತಾಯಿ ಸಾಧುವಾದವನ್ನ ಮಾಡಿದ್ದು. ಆ ಸಾಧುವಾದುವೆ ಸಾಧು ಅಂತ ಹೇಳಿದ್ದು ಅದೆಷ್ಟು ಮಾಧುರ್ಯವಾಗಿತ್ತು ಅಂತಂದ್ರೆ, ಆದ್ರೆ ಎದುರುಗಡೆ ತಾನು ವೀಣೆಯನ್ನು ನುಡಿಸಿದ್ರೆ ವೀಣೆ ಅಪಸ್ವರದಲ್ಲಿ ಕೇಳುತ್ತೆ ಅಂತ ಸರಸ್ವತಿಗೆ ಅನ್ನಿಸ್ತಂತೆ. ಸರಸ್ವತಿಯಲ್ಲಿ ಕೈಯಲ್ಲಿರ್ತಕ್ಕಂಥ ಕಚ್ಚಪಿ ವೀಣೆ ಅದ್ಭುತವಾದ ವೀಣೆ. ಅಂತಹ ವೀಣೆ ಜಗತ್ತಿನಲ್ಲೇ ಎಲ್ಲೂ ಇಲ್ಲ. ಅಂತಹ ವೀಣೆಯಿಂದ ಬರ್ತಕ್ಕಂಥ ಮಾಧುರ್ಯದ ಧ್ವನಿಯು ಸ್ವಯಂ ಸರಸ್ವತಿಯೇ ನುಡಿಸ್ತಾ ಇರ್ತಕ್ಕಂತಹದ್ದು. ಅಂತಹ ಮಾಧುರ್ಯದ ಧ್ವನಿಯನ್ನು ಮೀರಿಸಿದಂತಹ ಮಾಧುರ್ಯ ಜಗನ್ಮಾತೆಯ ಕಂಠಸಿರಿ. ಆ ಕಾರಣದಿಂದ
ಅದನ್ನು ಕೇಳ್ತಿದ್ದಂಗೆ ಸಾಮಾನ್ಯ ನಮ್ಮ ಜೀವನದಲ್ಲೂ ಒಂದೊಂದ್ಸರಿ ಆಗುತ್ತೆ. ನಾವು ಏನೋ ಹೇಳಬೇಕು, ಇದು ಮಾಡಬೇಕು ಅಂತ ಹೊರಟಿರ್ತೀವಿ. ಈಗ ನಾನೇ ಸಂಸ್ಕೃತದಲ್ಲಿ ಇದು ಹೇಳ್ತಾ ಇದ್ದೀನಿ. ನಾನೇನು ಸಂಸ್ಕೃತ ಬಲ್ಲವನೂ ಅಲ್ಲ, ಸಂಸ್ಕೃತ ಪಂಡಿತನೂ ಅಲ್ಲ, ಸಂಸ್ಕೃತ ವಿದ್ವಾಂಸನೂ ಅಲ್ಲ. ಆದರೆ ಇನ್ಯಾರೋ ನನಗಿಂತ ಚೆನ್ನಾಗಿ, ಅಂದರೆ ನಿಜವಾಗಿ ಸಂಸ್ಕೃತ ಬಲ್ಲವರು, ಸಂಸ್ಕೃತ ವಿದ್ವಾಂಸರು ಯಾರಾದರೂ ಕೂತು ಹೇಳ್ತಾ ಇದ್ರು ಅಂತಂದ್ರೆ ಅವಾಗ ನಾನು ಬಾಯಿ ಮುಚ್ಕೋತೀನಿ. ಈ ಥರದ್ದನ್ನು ಬೇರೆ ಯಾರೂ ಮಾಡಿಲ್ಲದೆ ಇರೋದ್ರಿಂದ ನಾನು ಗಮನಿಸಿದೆ, ಯಾರೂ ಎಲ್ಲೂ ಮಾಡಿದ ಹಾಗೆ ಕಾಣಲಿಲ್ಲ. ಹಾಗಾಗಿ ಯಾರು ಹೇಳದೇ ಇದ್ದಾಗ ನನಗೆ ಬರೋ ಅಲ್ಪ ಸ್ವಲ್ಪ ಸಂಸ್ಕೃತ ಜ್ಞಾನ ಅಥವಾ ಅಲ್ಪ ಸ್ವಲ್ಪ ಇದರಲ್ಲೇ ನನಗೇನು ತಿಳಿಯುತ್ತೋ ಅದನ್ನು ನಾನು ಮಾಡ್ತಾ ಇದ್ದೀನಿ. ಆದರೆ ಇನ್ಯಾರಾದರೂ ಅದ್ಭುತವಾಗಿ ವರ್ಡ್ ಬೈ ವರ್ಡ್ ಅದನ್ನು ಹೇಳ್ತಾ ಇರಬೇಕಾದ್ರೆ ಸಹಜವಾಗಿ ನಾನು ಬಾಯಿ ಮುಚ್ಕೋತೀನಿ ಅಲ್ವೇ? ಅದಕ್ಕಿಂತನೂ ಒಳ್ಳೆ ಮಾಧುರ್ಯದ ಹಾಡನ್ನು ಕೇಳಿದಾಗ ಸಾಧಾರಣವಾಗಿ ಹಾಡ್ತಾ ಇರ್ತಕ್ಕಂಥವ್ರು ಹೇಗೆ ಬಾಯಿ ಮುಚ್ಕೋತಾರೋ ಆ ರೀತಿಯಲ್ಲಿ ಅಮ್ಮನವರ ಬಾಯಿಂದ ಸಾಧುವಾದವನ್ನು ಕೇಳಿದ ತಕ್ಷಣವೇ ಆ ಒಂದು ಮಾಧುರ್ಯ, ಆ ಸ್ವರ ಮಾಧುರ್ಯವನ್ನೇ ಕೇಳಿ ಅದರ ಎದುರಿಗೆ ನನ್ನ ವೀಣೆ ಏನೂ ಇಲ್ಲ ಅಂತ ಹೇಳಿ ಸರಸ್ವತಿ ತನ್ನ ಕಚ್ಚಪಿ ವೀಣೆ ಮೇಲೆ ಹೊದಿಸೋದಕ್ಕೋಸ್ಕರ ಒಂದು ಗೌಸಣಿಗೆ, ಅಂದ್ರೆ ಅದ್ರ ಮೇಲೆ ವೀಣೆ ಮೇಲೆ ಹೊದಿಸ್ತಕ್ಕಂಥ ಬಟ್ಟೆ ಇರುತ್ತಲ್ಲ, ಆ ಬಟ್ಟೆನ ಎಳೆದುಬಿಟ್ಲಂತೆ. ಇನ್ನು ನಾನು ವೀಣೆ ನುಡಿಸಿ ಪ್ರಯೋಜನ ಇಲ್ಲ, ಯಾಕೆ ಅಂತಂದ್ರೆ ತಾಯಿಯ ಸ್ವರ ಮಾಧುರ್ಯ ಅಷ್ಟು ಅದ್ಭುತವಾಗಿದೆ ಅಂತ. ಸರ್ವೇಶ್ವರಿಯ ವೀಣಾಗಾನಕ್ಕೆ ಸರಸ್ವತಿ ನಾಚಿ ವೀಣೆಯನ್ನು ಕಟ್ಟಿದಳು ಅಂತಂದ್ರೆ ಆಕೆ ವೀಣೆಯನ್ನು ಮುಚ್ಚಿಟ್ಬಿಟ್ಲು. ಯಾಕಂದ್ರೆ ಸರ್ವೇಶ್ವರಿಯ ಕಂಠ ಮಾಧುರ್ಯ, ಕಂಠಸಿರಿಯ ಮಾಧುರ್ಯವೇ ಅಷ್ಟು ಅದ್ಭುತವಾಗಿತ್ತು ಅಂತ. ಆ ರೀತಿಯಲ್ಲಿ ವಿಶೇಷವಾಗಿ ಅದಕ್ಕೆ ಹೋಲಿಸಿ ಒಂದು ರೀತಿಯಲ್ಲಿ ಅತಿಶಯೋಕ್ತಿ ಮಾಡಿದ್ದಾರೆ ಶಂಕರಾಚಾರ್ಯರು. ಆದ್ದರಿಂದ ಇದನ್ನ ಸಂಸ್ಕೃತದಲ್ಲಿ ಅತಿಶಯೋಕ್ತಿ ಅಲಂಕಾರ ಅಂತಲೂ ಹೇಳ್ತಾರೆ. ಇನ್ನು ಈ ಶ್ಲೋಕವನ್ನ ಜಪಸಾಧನೆ ಮಾಡತಕ್ಕಂಥವರಿಗೆ, ವಿಶೇಷವಾಗಿ ಸ್ತ್ರೀಯರಿಗೆ, ಸಕಲ ಸಂಗೀತ ವಿದ್ಯೆಯಲ್ಲಿ ನಿಪುಣತೆ, ನೈಪುಣ್ಯತೆ ಅಂತ ಹೇಳ್ತಾರೆ. ಇಲ್ಲಿ ಈಗಾಗಲೇ ನೋಡಿದ್ರಿ, ಕಂಠಮಾಧುರ್ಯ ಅಷ್ಟು ಅದ್ಭುತವಾಗಿದೆ ತಾಯಿದು. ಅದನ್ನ ನೆನೆಸ್ಕೊಳ್ತಾ ಇದ್ರೆ, ಅಂದ್ರೆ ನಾವು ಈ ಜಪ ಏನಾದರೂ ಜಪ ಸಾಧನೆ ಮಾಡೋ ಹಾಗಿದ್ರೆ, ಆ ಜಪ ಮಾಡಬೇಕಾದ್ರೆ ಅರ್ಥಾನುಸಂಧಾನ ಮಾಡಬೇಕಾದ್ರೆ ತಾಯಿಯ ಕಂಠಮಾಧುರ್ಯ ಎಷ್ಟು ಚೆನ್ನಾಗಿತ್ತು, ಆ ಒಂದು ಕಂಠಮಾಧುರ್ಯವನ್ನ ನಾವು ಬೆಳೆಸ್ಕೋಬೇಕು. ಹೌದು, ಕೆಲವರು ಹೇಳೋದು ಕಂಠಮಾಧುರ್ಯ ಹುಟ್ಟಿನಿಂದ ಬರಬೇಕು, ಕೆಲವ್ರದ್ದು ವಾಯ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗಂದ ಮಾತ್ರಕ್ಕೆ ನಮ್ಮ ಕಂಠಮಾಧುರ್ಯ ಸರಿಯಾಗಿಲ್ಲದೆ ಹೋದರೂ, ಅಷ್ಟಾಗಿ ಉತ್ತಮವಾಗಿ ಇಲ್ಲದೆ ಹೋದರೂ ಕೂಡ, ಯಾಕೆಂತಂದ್ರೆ ಭಗವಂತ ಏನು ಕೊಟ್ಟಿರ್ತಾನೋ, ಆ ತಾಯಿ ನಮ್ಗೆ ಏನು ಕೊಟ್ಟಿರ್ತಾಳೋ ಆ ಕಂಠಮಾಧುರ್ಯ ನಮಗೆ ಬಂದಿರುತ್ತೆ. ಆದರೆ ನಿರಂತರ ಪರಿಶ್ರಮದಿಂದ, ನಿರಂತರ ಅಭ್ಯಾಸದಿಂದ, ಅದರಲ್ಲೂ ವಿಶೇಷವಾಗಿ ಸಂಗೀತ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರು ಸ್ವರ ತಾಳ ಇವುಗಳನ್ನು ತಪ್ಪದ ಹಾಗೆ ಸಾಕಷ್ಟು ಪರಿಶ್ರಮ ಅಭ್ಯಾಸ ಮಾಡಿದರೆ ಅವರಿಗೆ ಭಗವಂತ ಏನು ಕಂಠಸಿರಿಯನ್ನು ಕೊಟ್ಟಿರ್ತಾನೋ ಅದೇ ಕಂಠಸಿರಿಯಲ್ಲಿ ಸ್ವರ ಶುದ್ಧವಾಗಿ ಹಾಡ್ತಾ ಇದ್ರೆ ಕೇಳೋದಕ್ಕೆ ಕರ್ಣಾನಂದಕರವಾಗಿರುತ್ತೆ. ಆಗ ಉಳಿದವರು ಸಹ ಆಹಾ ಸಾಧು ಸಾಧು ಅಂತ ಹೇಳೋ ಹಾಗಿರಬೇಕು. ನಾವು ಹಾಡಿದರೆ ಆ ಹಾಡು ಆ ಮಟ್ಟಕ್ಕೆ ಬರಬೇಕಾದ್ರೆ, ಸಂಗೀತ ಆ ಮಟ್ಟಕ್ಕೆ ಬರಬೇಕಾದ್ರೆ ಏನೋ ಒಂದು ಬೂದಿ ಮಂತ್ರಿಸಿ ಎರಚ್ತಾ ಇದ್ದಂಗೆನೆ ಸಂಗೀತ ಬಂದ್ಬಿಡೋದಿಲ್ಲ. ಇಲ್ಲಿ ಜಪ ಮಾಡೋದಕ್ಕೆ ಯಾಕೆ ಹೇಳ್ತಾರೆ ಅಂತಂದ್ರೆ, ಈ ಜಪ ಮಾಡಿದ ತಕ್ಷಣ ನೀವೇನು ಅಭ್ಯಾಸ ಮಾಡೋದೇ ಬೇಡ, ಸಂಗೀತ ಅಭ್ಯಾಸವೇ ಬೇಡ, ಏನು ಬೇಡ, ಬರೀ ಜಪ ಮಾಡಿಬಿಡಿ, ನಿಮ್ಮ ಸಂಗೀತ ಆಟೋಮ್ಯಾಟಿಕಲಿ ನಿಮಗೆ ಅದ್ಭುತವಾದಂಥ ಸಂಗೀತ ನೈಪುಣ್ಯತೆ ಬಂದ್ಬಿಡುತ್ತೆ ಅನ್ನೋ ಅರ್ಥ ಅಲ್ಲ. ಯಾವುದು ಕೂಡ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೆಯೇ ಅಂತ ಕೆಲವರು ಕೇಳ್ತಾರೆ. ಆದರೆ ಆ ಯಾವ ಮಂತ್ರವನ್ನು ನೀವು ಹೇಳ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟು. ಆ ಮಂತ್ರ ಇಲ್ಲಿ ಯಾವ ಶ್ಲೋಕವನ್ನು ನಾವು ಹೇಳ್ತಾ ಇದ್ದೀವೋ ಅದು ತಾಯಿಯ ಕಂಠಮಾಧುರ್ಯವನ್ನು ತೋರಿಸ್ತಾ ಇದೆಯೇ, ಆ ತಾಯಿಯ ಕಂಠಮಾಧುರ್ಯವನ್ನು ಕೇಳಿ, ಕೇವಲ ಸಾಧುವಾದ ಹೇಳಿದ ಕಂಠಮಾಧುರ್ಯವನ್ನೇ ಕೇಳಿ ಸರಸ್ವತಿ ತನ್ನ ವೀಣೆನೆ ಮುಚ್ಚಿಟ್ಟು ಬಿಡ್ತಾಳೆ. ಅಂಥ ಅದ್ಭುತವಾದ ಮಾಧುರ್ಯ ಇತ್ತು. ಆ ಅದ್ಭುತವಾದ ಮಾಧುರ್ಯವನ್ನ ನಾವು ಬೆಳೆಸ್ಕೊಳ್ಳೋದು ಹೇಗೆ, ಈ ಒಂದು ಚಿಂತನೆ ನಿಮ್ಮ ಒಳಗೆ ಶುರುವಾಗಬೇಕು. ಜಪ ಬರೀ ಜಪ ಮಾಡ್ತಾ ಇರೋದಲ್ಲ, ಸುಮ್ಮನೆ ಅದರದ ಅರ್ಥವೇ ಗೊತ್ತಿಲ್ಲದೆ ಸುಮ್ಮನೆ ಜಪ ಮಾಡಿದರೆ ಅದರಿಂದ ಪರಿಣಾಮ ಆಗದೇ ಇರಬಹುದು. ಜಪ ಮಾಡ್ತಾ ಇದ್ದಾಗ ಏನಾಗುತ್ತೆ, ತಾಯಿಯ ಕಂಠಮಾಧುರ್ಯದ ವಿಷಯವಾಗಿ ಕೇಳಿದಾಗ ಎಲ್ಲೋ ಒಂದು ಕಡೆ ಜಪ ಮಾಡ್ತಾ 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 ಒಂದು ದಿನ ನಿಮ್ಮ ಕಿವಿಗೆ ತಾಯಿಯ ಆ ಅದ್ಭುತವಾದ ಕಂಠಮಾಧುರ್ಯ ಒಳಗಿನಿಂದನೇ ಕೇಳುತ್ತೆ, ಹೊರಗಿನಿಂದ ಬರೋದಿಲ್ಲ. ಅದು ಎಷ್ಟೋ ಸಮಯ ಪುರಾಣಗಳಲ್ಲಿ ದೇವರು ಪ್ರತ್ಯಕ್ಷ ಆದರು ಅಂತಂದ್ರೆ, ಹಾಗಾದ್ರೆ ನಮಗೆ ಯಾಕೆ ದೇವ್ರು ಪ್ರತ್ಯಕ್ಷ ಆಗ್ತಾ ಇಲ್ಲ, ನಮ್ಮ ಎದುರುಗಡೆ ಯಾಕೆ ದೇವ್ರು ಬಂದು ನಿಂತ್ಕೋತಾ ಇಲ್ಲ? ಈ ಚರ್ಮಚಕ್ಷುಗಳಿಗೆ ಕಾಣಿಸ್ತಕ್ಕಂತಹದ್ದಲ್ಲ, ಅದು ದಿವ್ಯ ಶಕ್ತಿ. ಅದು ನಿಮ್ಮ ಮನಸ್ಸಿನ ಒಳಗೆ ಪ್ರತ್ಯಕ್ಷ ಆಗ್ತಕ್ಕಂತಹದ್ದು, ಮನಸ್ಸಿನ ಒಳಗಡೆ ಕಾಣಿಸ್ಕೊಳ್ತಕ್ಕಂತಹದ್ದು. ಅದಕ್ಕೆ ಬೇಕಾದಂತಹದ್ದು ಅಂತಃಚಕ್ಷು. ಅದೇ ರೀತಿ ಹೇಗೆ ಒಳಗಿನ ಕಣ್ಣು ಭಗವಂತನನ್ನ ಕಾಣೋದಕ್ಕೆ ಸಾಧ್ಯವೋ, ಆ ತಾಯಿಯನ್ನ ಕಾಣೋದಕ್ಕೆ ಸಾಧ್ಯವೋ, ಹಾಗೇನೆ ಒಳಗಿವಿ ಅಂತ ಒಂದಿರುತ್ತೆ.
ಅದಕ್ಕೆ ಆ ತಾಯಿಯ ಕಂಠಮಾಧುರ್ಯ ಕೇಳಿ ಬರುತ್ತೆ. ಆ ತಾಯಿಯ ಕಂಠಮಾಧುರ್ಯ ಕೇಳಿ ಬಂದಾಗ, ಜಪ ಮಾಡ್ತಾ ಮಾಡ್ತಾ ಒಂದು ದಿನ ಆ ಕಂಠಮಾಧುರ್ಯ ಕೇಳಿ ಬಂದಾಗ, ಅಂದ್ರೆ ನಿಮ್ಗೆ ಯಾವುದೋ ಪರಿಚಯ ಇರತಕ್ಕಂಥ ಹಾಡೆ, ನೀವೇ ಯಾವಾಗಲೂ ಹಾಡ್ತಾ ಇರ್ತಕ್ಕಂಥದ್ದೇ, ನೀವೀಗಾಗಲೇ ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಸಂಗೀತ ಅಭ್ಯಾಸ ಮಾಡ್ತಾ ಇದ್ರೆ, ನೀವೀಗಾಗಲೇ ತುಂಬ ಪರಿಚಿತವಾಗಿರ್ತಕ್ಕಂಥ ಹಾಡು ತಾಯಿಯ ಕಂಠಮಾಧುರ್ಯದಲ್ಲಿ ಕೇಳುತ್ತೆ. ಆಗ ತಾಯಿಯ ಕಂಠಮಾಧುರ್ಯದಲ್ಲಿ ಕೇಳಿದಾಗ ನಾನು ಅದನ್ನೇ ಅನುಸರಿಸಬೇಕು ಅಂತ ಬಂದಾಗ ನಿಧಾನವಾಗಿ ಯಾರಿಗ್ ಗೊತ್ತು ಯಾರ ಕಂಠ ಯಾವಾಗ ಬದಲಾಗತ್ತೆ ಅಂತ. ಆ ಮಾಧುರ್ಯವನ್ನು ಕೇಳ್ತಾ, ಅದಕ್ಕೋಸ್ಕರನೇ ಸಂಗೀತದಲ್ಲಿ ನೀವು ನಿಮ್ಮ ಗುರುಗಳ ಹತ್ರ ಕೇಳಿರ್ಬೋದು, ಗುರುಗಳು ಪದೇ ಪದೇ ಹೇಳ್ತಾ ಇರ್ತಾರೆ, ಒಳ್ಳೆ ಸಂಗೀತವನ್ನು ಕೇಳಿ, ತುಂಬ ಚೆನ್ನಾಗಿ ಹಾಡಿರ್ತಕ್ಕಂಥ ಸಂಗೀತವನ್ನು ಪದೇ ಪದೇ ಕೇಳಿ. ಯಾಕೆಂತಂದ್ರೆ ಎಷ್ಟು ಕೇಳ್ತಿರೋ ಅಷ್ಟರ ಮಟ್ಟಿಗೆ ನಿಮ್ಮ ಕೇಳುವಿಕೆ ಹೆಚ್ಚಾದಷ್ಟು ನಿಮ್ಮ ಒಳಗೆ ಆ ಮಾಧುರ್ಯ ತುಂಬ್ಕೋಬೇಕು. ಆ ಮಾಧುರ್ಯ ತುಂಬಿಕೊಂಡಾಗ ಏನಾಗುತ್ತೆ, ಆ ನಂತರ ಹಾಡ್ತಾ 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 ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ, ಅದಕ್ಕೆ ಒಂದು ಗಾದೆ ಇದೆ, ಹಾಡ್ತಾ ಹಾಡ್ತಾ ರಾಗ, ಹೇಳ್ತಾ ಹೇಳ್ತಾ ರೋಗ ಅಂತ. ನೀವು ರೋಗದ ಬಗ್ಗೆ ಹೇಳ್ಕೊತಾನೇ ಇದ್ರೆ ಆ ರೋಗ ಹೆಚ್ಚುತ್ತಾನೆ ಹೋಗುತ್ತೆ ಹೊರತು ಯಾವತ್ತೂ ಕಡಿಮೆ ಆಗೋದಿಲ್ಲ. ರೋಗ ಇರುತ್ತೆ, ಅದರ ಪರಿಹಾರ ಏನು ಅಂತ ಮಾಡಬೇಕೆ ಹೊರತು ಹೇಳ್ಕೊತಾ ಹೋಗ್ಬಾರ್ದು. ಅದೇ ರೀತಿ ರಾಗವನ್ನ ಈ ಕಾಲ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ರೆ, ಒಳ್ಳೆ ಮಾಧುರ್ಯವನ್ನು ಕೇಳ್ತಾ ಇದ್ರೆ, ಈ ಜಪ ಮಾಡಿದಾಗ, ಅರ್ಥಾನುಸಂಧಾನ ಮಾಡಿದಾಗ, ಆ ತಾಯಿಯ ಕಂಠಮಾಧುರ್ಯ ನನಗೆ ಸಿಗಲಿ ಅನ್ನೋ ಒಂದು ಭಾವ ನಿಮ್ಮಲ್ಲಿ ಆಳವಾಗಿ ಬಂದರೆ, ಖಂಡಿತವಾಗಿಯೂ ಆ ತಾಯಿ ನಿಮ್ಮ ಕಂಠವನ್ನು ಅತ್ಯಂತ ಮಧುರವಾಗಿ ಕೇಳುವವರಿಗೆ ಕರುಣಾನಂದಕರವಾಗೋ ಹಾಗೆ ಖಂಡಿತವಾಗಿಯೂ ಮಾಡ್ತಾಳೆ. ಅದೇ ರೀತಿ ಇನ್ನೊಂದು ಹೇಳಿದ್ದಾರೆ, ಸ್ತ್ರೀಯರಿಗೆ ರೋಗ ನಿವಾರಣೆ ಅಂತ ಹೇಳಿ. ಇದು ಮತ್ತೆ ನೀವು ಶ್ಲೋಕಕ್ಕೆ ಹಿಂದಕ್ಕೆ ಬಂದರೆ, ಶ್ಲೋಕದಲ್ಲಿ ಮಧುರತೆಗೆ ತುಂಬ ಒತ್ತು ಕೊಟ್ಟಿದ್ದಾರೆ. ಮಧುರವಾಗಿ ಇರ್ತಕ್ಕಂತಹ ತಾಯಿಯ ಸಾಧುವಾದ ಸರಸ್ವತಿಯನ್ನೇ ತನ್ನ ಕಚ್ಚಪಿ ವೀಣೆಯನ್ನು ಮುಚ್ಚಿಡೋ ಹಾಗೆ ಮಾಡುತ್ತು ಅಂತಂದ್ರೆ, ಆ ಮಧುರತೆಯನ್ನು ನಮ್ಮೊಳಗಡೆ ಬೆಳೆಸ್ಕೋಬೇಕು. ಸಾಮಾನ್ಯ ಏನಾಗುತ್ತೆ, ಕಾಯಿಲೆಗಳಿಗೆಲ್ಲ ಹಿಂದೆನೂ ನಾನು ಬೇರೆ ಶ್ಲೋಕಗಳಲ್ಲಿ ಹೇಳಿದೆ, ಬಹಳಷ್ಟು ಕಾಯಿಲೆಗಳಿಗೆ ಮಾನಸಿಕ ಕಾರಣಗಳಿರುತ್ತೆ. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗೆ ಏನಾಗುತ್ತೆ, ನನ್ನ ಗಂಡನೋ ಅಪ್ಪ ಅಮ್ಮನೋ ಅಥವಾ ಮಕ್ಕಳು, ಬೆಳೆದ ವಯಸ್ಸಾದ್ಮೇಲೆ ಮಕ್ಕಳು ನನ್ನನ್ನು ಗಮನಿಸ್ತಾ ಇಲ್ಲ, ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನನ್ನನ್ನು ಅಲಕ್ಷ್ಯ ಮಾಡ್ತಾ ಇದ್ದಾರೆ, ಈ ಒಂದು ಭಾವ ಸಾಕು, ಒಂದು ರೀತಿಯಾದ ಡಿಪ್ರೆಷನ್ ಶುರುವಾಗುತ್ತೆ. ಅದರಿಂದಾಗಿ ಕಾಯಿಲೆಗಳು ಶುರುವಾಗುತ್ತೆ. ಅದರಿಂದ ಹೊರಗಿನ ಗಂಡ ಇರ್ಬೋದು, ಅಥವಾ ಗಂಡಂಗೆ ಹೆಂಡತಿ ಇರ್ಬೋದು, ಅಥವಾ ಮನೇಲಿ ಮಕ್ಕಳಿರ್ಬೋದು, ತಂದೆ ತಾಯಿ ಇರ್ಬೋದು, ಸ್ನೇಹಿತರಿರ್ಬೋದು, ಯಾರೇ ಇರ್ಬೋದು, ಪ್ರತಿಯೊಬ್ಬರು ಅವರವರದ್ದೇ ಸಮಸ್ಯೆಗಳಲ್ಲಿ ಇರ್ತಾರೆ. ಯಾರು ಕೂಡ ನಮಗೆ ಸಮಯ ಸಂದರ್ಭ ಅಂತಂದ್ರೆ ತಕ್ಷಣ ಬಂದು ಸಾಂತ್ವನ ನುಡಿಯೋದು ಕೂಡ ಅವರಿಗೆ ಪೇಷನ್ಸ್ ಇರಬೇಕಲ್ಲ, ಅವರು ಮೊದಲು ಆ ಸ್ಥಿತಿಯಲ್ಲಿ ಇರಬೇಕಲ್ಲ. ಅದರಿಂದ ಮನುಷ್ಯ ಮಾತ್ರದವರಿಂದ ನಾವು ಯಾವುದೇ ರೀತಿ ಸಾಂತ್ವನವನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ನಮ್ಮ ಒಳಗಡೆ ಇರ್ತಕ್ಕಂತಹ ಭಗವಂತನ ಕಡೆ, ಆ ಭಗವತಿ ಕಡೆಗೆ ನಮ್ಮ ಮನಸ್ಸು ತಿರುಗಬೇಕು. ಆ ಭಗವತಿ ಕಡೆಗೆ ಮನಸ್ಸು ತಿರುಗಿದಾಗ ಭಗವತಿ ಒಳಗಿನಿಂದನೇ ಸಾಂತ್ವನ ಹೇಳ್ತಾಳೆ. ಅವಳ ಸಾಂತ್ವನ ಅದೆಷ್ಟು ಮಧುರವಾಗಿರುತ್ತೆ ಅಂತಂದ್ರೆ, ಆ ತಾಯಿ ನುಡಿಯೋ ಸಾಂತ್ವನ ಅದು ನಿಮ್ಮ ಕಿವಿಗೆ ಬಿದ್ದಾಗ ಆ ಕ್ಷಣದಲ್ಲೇ ನಿಮಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ವಿಶೇಷವಾಗಿ ಮಾನಸಿಕವಾಗಿ ನಿಮ್ಮ ನೋಯುವಿಕೆ ಏನಿರುತ್ತೆ, ಮಾನಸಿಕವಾಗಿ ನೀವು ನೊಂದಿರ್ತಿರಲ್ಲ, ಅದು ಕಡಿಮೆ ಆಗುತ್ತೆ. ಹೊರಗಿನ ವ್ಯಕ್ತಿಗಳಿಂದ ನಾವು ಯಾವುದೇ ರೀತಿಯಾದ ಸಾಂತ್ವನವನ್ನ ಹೆಚ್ಚು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವರಾಗೆ ತೋರಿಸಿದ್ರೆ ಅದು ಕೂಡ ಭಗವತಿ ಪ್ರಸಾದ ಅಂತ ತಗೋಬಹುದು. ಅಷ್ಟೇ ಹೊರತು ಒಳಗಿನಿಂದ ತಾಯಿಯ ಆರಾಧನೆ ಮಾಡ್ತಾ ಇದ್ರೆ, ತಾಯಿ ಹೇಳ್ತಕ್ಕಂಥ ಸಾಂತ್ವನ, ತಾಯಿ ಹೇಳ್ತಕ್ಕಂಥ ಸಾಧುವಾದ, ಆ ಭಗವತಿಯ ಕಂಠಮಾಧುರ್ಯದಿಂದ ಬರ್ತಕ್ಕಂಥ ಶಬ್ದಗಳೇ ನಮ್ಮ ಮನಸ್ಸಿಗೆ ಅದೆಷ್ಟೋ ತಂಪನ್ನೆರೆದು ನಮಗಿರ್ತಕ್ಕಂಥ ಎಲ್ಲ ಕಾಯಿಲೆಗಳನ್ನು ಗುಣ ಮಾಡುತ್ತೆ. ಆ ಒಂದು ಭಾವವನ್ನ ಇಟ್ಟುಕೊಂಡು ನಿರಂತರವಾಗಿ ತಾಯಿ ಜೊತೆಗೆ, ಭಗವತಿ ಜೊತೆಗೆ ಸ್ನೇಹ ಪ್ರೇಮ ಬೆಳೆಸೋಣ. ನೀವು ಯಾವ ರೀತಿ ಬೇಕಾದರೂ ಆಕೆಯನ್ನ ಒಬ್ಬ ಸ್ನೇಹಿತೆಯನ್ನಾಗಿ ಬೇಕಾದ್ರೂ ನೋಡ್ಬೋದು, ಇಲ್ಲ ತಾಯಿಯಾಗಿ ಬೇಕಾದ್ರೂ ನೋಡ್ಬೋದು, ಮಗಳಾಗಿ ಬೇಕಾದರೂ ನೋಡ್ಬೋದು. ನೀವು ಹೇಗೇ ನೋಡಿದ್ರೂ ಕೂಡ ಆ ತಾಯಿಯೊಂದಿಗೆ ಆಪ್ತತೆ ಬೆಳೆಸಿಕೊಂಡಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಏನಾದರೂ ಕಾಯಿಲೆಗಳಿದ್ರೂ ವಾಸಿಯಾಗತ್ತೆ. ಅದೇ ರೀತಿಯಾಗಿ ನೀವೊಂದು ಸಂಗೀತನೋ ಬೇರೆ ಯಾವುದೋ ಸಾಧನೆ ಮಾಡ್ತಾ ಇದ್ರೆ ಆ ಸಾಧನೆಗೂ ಕೂಡ ತುಂಬ ಸಹಾಯ ಆಗತ್ತೆ. ಪ್ರಯತ್ನಿಸಿ ನೋಡಿ. ಆ ತಾಯಿಯ ಕಡೆಗೆ ತಿರುಗುವಂತಹ, ಒಳಗೇ ಇರತಕ್ಕಂಥ ಆ ತಾಯಿ ಜೊತೆಗೆ ಆಪ್ತತೆ ಬೆಳೆಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿ. ಈ ಶ್ಲೋಕ ಜಪದ ಮೂಲಕ ನಿಮಗೂ ತಾಯಿಗೂ ಒಂದು ಮಧುರವಾದ ಸಂಬಂಧ. ತಾಯಿ ತನ್ನ ಕೈನ ಯಾವಾಗಲೂ ಚಾಚಿಯೇ ಇರ್ತಾಳೆ, ಆ ಕೈನ ನಾವು ಹಿಡ್ಕೋಬೇಕು ಅಷ್ಟೇ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.